ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಅಪ್ಪ ತನ್ನ ಮಗುವಿನ ಮುಖವನ್ನೇ ನೋಡದೇ ಇದ್ದರೂ ಆ ಮಗುವಿನ ಮೇಲೆ ಇರುವ ಪ್ರೀತಿ ಎಷ್ಟು ಆಳವಾಗಿರಬಹುದು ಗೊತ್ತಾ? ಕೆಲವೊಮ್ಮೆ ಪ್ರೀತಿಯನ್ನು ಮಾತಿನಲ್ಲಿ ಹೇಳೋದಕ್ಕಿಂತ ಮನಸ್ಸಿನಲ್ಲಿ ಅನುಭವಿಸುವುದು ದೊಡ್ಡದು. ಇಂದಿನ ಮುದ್ದು ಸೊಸೆ ಸಂಚಿಕೆಯಲ್ಲಿ ಅಂತಹ ಹೃದಯ ಸ್ಪರ್ಶಿ ಕ್ಷಣಗಳು ನಿಮ್ಮ ಕಣ್ಣಲ್ಲೂ ನೀರು ತರಿಸಬಹುದು. ಶುರುವಿನಲ್ಲಿ ವಿದ್ಯಾ ಭದ್ರನನ್ನು ಬೇಕಂತಲೇ ಸತಾಯಿಸುತ್ತಾಳೆ. ತನ್ನ ಹೊಟ್ಟೆಯಲ್ಲಿರುವ ಮಗುವಿನ ಜೊತೆ ಮಾತನಾಡುತ್ತಾ, ನನ್ನ ಕಂದ, ನಿನ್ನನ್ನು ಎಷ್ಟು ಮುದ್ದಾಡಬೇಕು ಅನ್ನಿಸುತ್ತದೆ ಗೊತ್ತಾ ಎಂದು ಹೇಳುತ್ತಾಳೆ. ಇದನ್ನು ಕೇಳುತ್ತಾ ನಿಂತಿರುವ ಭದ್ರನ ಮನಸ್ಸು ಒಳಗೊಳಗೆ ಒಡೆದಿರುತ್ತದೆ. ಸ್ನೇಹಿತರೆ, ಒಬ್ಬ ತಂದೆಗೆ ತನ್ನ ಮಗುವನ್ನು ಮುಟ್ಟಬೇಕು, ಮಾತಾಡಬೇಕು ಅನ್ನಿಸುವ ಆಸೆ ಸಹಜ ಅಲ್ವಾ? ಆದರೆ ಪರಿಸ್ಥಿತಿ ಅವನನ್ನು ತಡೆಯುತ್ತಿರುವಾಗ ಅವನ ನೋವು ಎಷ್ಟಿರಬಹುದು ಒಮ್ಮೆ ಊಹಿಸಿ ನೋಡಿ. ಅದೇ ಸಮಯದಲ್ಲಿ ಗೌಡ್ರಿಗೂ ಭದ್ರನ ಮನಸ್ಥಿತಿ ಅರ್ಥವಾಗುತ್ತದೆ. ಆದರೆ ಯಾರೂ ಅದನ್ನು ಬಾಯಿಬಿಟ್ಟು ಹೇಳುವುದಿಲ್ಲ. ಎಲ್ಲರೂ ಮೌನದಲ್ಲೇ ತಮ್ಮ ತಮ್ಮ ನೋವನ್ನು ಹೊತ್ತುಕೊಂಡಿರುತ್ತಾರೆ. ಇನ್ನೊಂದು ಕಡೆ ಶಿವರಾಮೇಗೌಡರು ಸುಭಾಷ್ಗೆ 1 ಕೋಟಿ ರೂಪಾಯಿ ಚೆಕ್ ಕೊಡಲು ನಿರ್ಧರಿಸುತ್ತಾರೆ. ಆದರೆ ಅಜ್ಜಮ್ಮ ನೇರವಾಗಿ ತಡೆದು ಅವನಿಗೆ ಈ ಹಣ ಕೊಡುವ ಅಗತ್ಯವೇ ಇಲ್ಲ ಎಂದು ಹೇಳಿಬಿಡುತ್ತಾರೆ. ಇದನ್ನು ಕೇಳಿದ ಸುಭಾಷ್ ಮುಖವೇ ಬದಲಾಗುತ್ತದೆ. ಹೊರಗೆ ಸುಮ್ಮನಿದ್ದರೂ ಮನಸ್ಸಿನೊಳಗೆ ಕೋಪದಿಂದ ಉರಿಯುತ್ತಾನೆ. ನೀವೇ ಹೇಳಿ ಸ್ನೇಹಿತರೆ, ಸುಲಭವಾಗಿ ಸಿಗುವ ಹಣ ಕೈ ತಪ್ಪಿದರೆ ಯಾರಿಗಾದರೂ ಬೇಸರ ಆಗೋದಿಲ್ವಾ? ಆದರೆ ಮೋಸದಿಂದ ಸಂಪಾದಿಸಿದ ಹಣ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ. ಅಜ್ಜಮ್ಮ ಚೆಕ್ಕನ್ನು ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಸುಭಾಷ್ ಮನಸ್ಸಿನಲ್ಲಿ ಅಯ್ಯೋ, 1 ಕೋಟಿ ಕೈ ತಪ್ಪಿಬಿಟ್ಟಿತಲ್ಲ ಎಂದು ಕೋಪದಿಂದ ಕುದಿಯುತ್ತಿರುತ್ತಾನೆ. ಇನ್ನೊಂದು ಕಡೆ ವಿದ್ಯಾ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ಚಂಪಾ ಯಾವತ್ತೂ ತಲೆ ತಗ್ಗಿಸಬಾರದು, ಓದಿ ದೊಡ್ಡವಳಾಗಬೇಕು. ಅವಳು ಶಿವರಾಮೇಗೌಡರ ಬಳಿ ಚಂಪಾ ಓದಿನ ವಿಷಯವನ್ನು ಹೇಳುತ್ತಾಳೆ. ಚಂಪಾ ಮೊದಲ ರ್ಯಾಂಕ್ನಲ್ಲಿ ಪಾಸಾಗಿದ್ದಾಳೆ ಎಂದು ಹೇಳಿದ ತಕ್ಷಣ ಶಿವರಾಮೇಗೌಡರು ಸಂತೋಷದಿಂದ ಅವಳು ಓದಲು ನಾನು ಸಂಪೂರ್ಣ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದು ಮಾತು ಕೊಡುತ್ತಾರೆ. ಇದು ಕೇಳಿದಾಗ ನಿಜಕ್ಕೂ ಮನಸ್ಸಿಗೆ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ? ಬಡತನ ಮನುಷ್ಯನ ಕನಸುಗಳನ್ನು ನಿಲ್ಲಿಸಬಹುದು, ಆದರೆ ಒಂದು ಒಳ್ಳೆಯ ಮನುಷ್ಯನ ಬೆಂಬಲ ಇದ್ದರೆ ಆ ಕನಸುಗಳು ಮತ್ತೆ ಜೀವ ಪಡೆಯುತ್ತದೆ. ವಿದ್ಯಾ ಈ ಗುಡ್ ನ್ಯೂಸ್ ಅನ್ನು ಓಡಿ ಹೋಗಿ ಚಂಪಾಗೆ ಹೇಳುತ್ತಾಳೆ. ಮೊದಲಿಗೆ ಚಂಪಾಗೆ ನಂಬಿಕೆ ಬರುವುದಿಲ್ಲ. ನಂತರ ಸತ್ಯ ಗೊತ್ತಾದಾಗ ಕಣ್ಣೀರು ಹಾಕುತ್ತಾ ವಿದ್ಯಾಳನ್ನು ಅಪ್ಪಿಕೊಳ್ಳುತ್ತಾಳೆ. ವಿದ್ಯಾ ಕೂಡ ಇನ್ಮೇಲೆ ನಿನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಮಾತ್ರ ಇರಬೇಕು. ನಿನ್ನನ್ನು ಅಲಿಸಿದವರೇ ನಾಳೆ ನಿನ್ನ ಯಶಸ್ಸು ನೋಡಿ ತಲೆ ತಗ್ಗಿಸಬೇಕು ಎಂದು ಹೇಳುತ್ತಾಳೆ. ಈ ಒಂದು ಡೈಲಾಗ್ ನಿಜಕ್ಕೂ ಸೂಪರ್ ಅಲ್ವಾ? ಜೀವನದಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ಸಾಧನೆ ಮಾಡಿ ತೋರಿಸುವುದೇ ದೊಡ್ಡ ಉತ್ತರ. ಇದಾದ ನಂತರ ಬರುವ ದೃಶ್ಯವೇ ಇಡೀ ಎಪಿಸೋಡ್ನ ಹೈಲೈಟ್. ರಾತ್ರಿ ವಿದ್ಯಾ ಮಲಗಿದಂತೆ ನಾಟಕ ಮಾಡುತ್ತಾಳೆ. ಭದ್ರ ನಿಧಾನವಾಗಿ ಬಂದು ಅವಳ ಹೊಟ್ಟೆಯ ಮೇಲೆ ಕೈ ಇಡುತ್ತಾನೆ. ಮಗುವಿನ ಚಲನೆ ಅವನ ಕೈಗೆ ಸ್ಪರ್ಶವಾಗುತ್ತದೆ. ಆ ಕ್ಷಣದಲ್ಲಿ ಭದ್ರನ ಕಣ್ಣಲ್ಲಿ ಕಾಣುವ ಸಂತೋಷವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವೇ ಇಲ್ಲ. ಅವನು ಕಿವಿಯನ್ನು ಹೊಟ್ಟೆಯ ಮೇಲೆ ಇಟ್ಟು, ಮಗ, ನಾನು ನಿನ್ನ ಅಪ್ಪ, ಆದಷ್ಟು ಬೇಗ ನಿನ್ನನ್ನು ನೋಡಬೇಕು ಅನ್ನಿಸುತ್ತದೆ ಎಂದು ಭಾವುಕನಾಗಿ ಮಾತನಾಡುತ್ತಾನೆ. ಸ್ನೇಹಿತರೆ, ಈ ದೃಶ್ಯ ನೋಡಿದಾಗ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತದೆ ಅನ್ನುವುದು ಖಚಿತ. ಒಬ್ಬ ತಂದೆಯ ಪ್ರೀತಿ ಎಂದಿಗೂ ನಕಲಿ ಆಗೋದಿಲ್ಲ. ವಿದ್ಯಾ ಎಲ್ಲವನ್ನು ಕೇಳುತ್ತಾ ಮೌನವಾಗಿ ನಗುತ್ತಾಳೆ. ನನಗೆ ಗೊತ್ತು ಗೌಡ್ರೆ, ನೀವು ನನ್ನನ್ನು ತುಂಬ ಪ್ರೀತಿಸುತ್ತೀರಾ, ಆದರೆ ತೋರಿಸಿಕೊಳ್ಳುವುದಿಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾಳೆ. ಮರುದಿನ ಈ ವಿಷಯವನ್ನು ಚಂಪಾಗೆ ಹೇಳಿದಾಗ ಚಂಪಾ ಕೂಡ ತುಂಬ ಖುಷಿಪಟ್ಟು, ಇನ್ಮೇಲೆ ನಿಮಗೆ ಯಾವುದೇ ಭಯ ಬೇಡ, ಭಾವ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಎಂದು ಧೈರ್ಯ ಕೊಡುತ್ತಾಳೆ. ಇದರ ನಡುವೆ ಮತ್ತೊಂದು ದೊಡ್ಡ ಟ್ವಿಸ್ಟ್. ವಿದ್ಯಾ ಸಂಜೀವಿನಿ ತಂದದ್ದು ತಾನೇ ಎಂದು ಭದ್ರನಿಗೆ ಎಲ್ಲ ಸತ್ಯ ಹೇಳುತ್ತಾಳೆ. ಆಗ ಭದ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡುತ್ತಾನೆ. ಅವನು ಸುಭಾಷ್ ಜೊತೆ ಮಾತನಾಡುತ್ತಾ ಅವನ ಬಾಯಿಂದಲೇ ಸತ್ಯ ಹೇಳಿಸಿಕೊಳ್ಳುತ್ತಾನೆ. ಸುಭಾಷ್ ಕೂಡ ಅಹಂಕಾರದಲ್ಲಿ ಆ ದಿನ ವಿದ್ಯಾಳಿಗೆ ಹೊಡೆದು ಸಂಜೀವಿನಿಯನ್ನು ನಾನು ತಂದೆ ಅಂತ ಸುಳ್ಳು ಹೇಳಿದೆ, ಮನೆಯವರೆಲ್ಲ ನನ್ನನ್ನೇ ನಂಬಿಬಿಟ್ಟರು ಎಂದು ಒಪ್ಪಿಕೊಳ್ಳುತ್ತಾನೆ. ಆದರೆ
ಅವನಿಗೆ ಗೊತ್ತೇ ಇರುವುದಿಲ್ಲ ಭದ್ರಾ ಈ ಎಲ್ಲ ಮಾತುಗಳನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡುತ್ತಿದ್ದಾನೆ ಎಂದು. ಇದೇ ಅಲ್ಲವಾ ನಿಜವಾದ ಆಟ. ಸುಳ್ಳು ಎಷ್ಟೇ ಬುದ್ಧಿವಂತಿಕೆಯಿಂದ ಆಡಿದರೂ ಒಂದಲ್ಲ ಒಂದು ದಿನ ಸತ್ಯದ ಮುಂದೆ ಸೋಲಲೇಬೇಕು. ಕೊನೆಗೆ ಭದ್ರಾ ಶಿವರಾಮೇಗೌಡರ ಮುಂದೆ ಈ ರೆಕಾರ್ಡಿಂಗ್ ಪ್ಲೇ ಮಾಡುತ್ತಾನೆ. ರೆಕಾರ್ಡಿಂಗ್ ಕೇಳುತ್ತಿದ್ದಂತೆ ಮನೆಯವರೆಲ್ಲರೂ ಶಾಕ್. ಈಶ್ವರಿಗೆ ಕಾಲಿನ ಕೆಳಗೆ ನೆಲವೇ ಜಾರಿದಂತಾಗುತ್ತದೆ. ಇಷ್ಟೊಂದು ದಿನ ಹೀರೋ ಆಗಿ ಓಡಾಡುತ್ತಿದ್ದ ಸುಭಾಷ್ ಈಗ ಎಲ್ಲರ ಮುಂದೆ ವಿಲನ್ ಆಗಿ ಸಿಕ್ಕಿಬೀಳುತ್ತಾನೆ. ಹಾಗಾದರೆ ಶಿವರಾಮೇಗೌಡರು ಸುಭಾಷ್ಗೆ ಯಾವ ಶಿಕ್ಷೆ ಕೊಡುತ್ತಾರೆ? ಈಶ್ವರಿ ಮುಂದೇನು ಮಾಡುತ್ತಾಳೆ? ಭದ್ರಾ ವಿದ್ಯಾಲ ಜೀವನದಲ್ಲಿ ಇನ್ನೇನು ಹೊಸ ತಿರುವು ಬರುತ್ತದೆ? ಇದಕ್ಕೆ ಉತ್ತರ ನಾಳೆಯ ಸಂಚಿಕೆಯಲ್ಲಿ ಸಿಗಲಿದೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.